ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆಕಾಯಿ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕೆ ಮೊದಲು ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಸಿಪ್ಪೆ ಬಿಡಿಸಿಟ್ಕೋಬೇಕು. ಅದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, 1/4 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಸ್ಪೂನ್ ಮೊಸರು, ಜೊತೆಗೆ ಸ್ವಲ್ಪ ಅರಿಶಿನ, ಕರಿಬೇವಿನ ಎಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಅಥವಾ ಒಂದು ಅರ್ಧ ಗಂಟೆ, ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಆಗಲಿ ಅಂತ ಸೈಡಲ್ಲಿ ಇಟ್ಕೋಬೇಕು. ಈ ರೀತಿ ನುಗ್ಗೆಕಾಯಿನ ಮ್ಯಾರಿನೇಟ್ ಮಾಡೋದ್ರಿಂದ ಪಲಾವಲ್ಲಿ ನುಗ್ಗೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ನಂತರ ನಾನಿಲ್ಲಿ ಒಂದು ಬೌಲ್ಗೆ ಈ ಗ್ಲಾಸಲ್ಲಿ 2 ಗ್ಲಾಸ್ ಬಾಸುಮತಿ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಸೊ ಪಲಾವ್ ಮಾಡೋದಕ್ಕೆ ನಾನು 4 ಗ್ಲಾಸ್ ನೀರನ್ನು ಹಾಕ್ಕೊತೀನಿ. ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ. ನಾವು ಕಂಪ್ಲೀಟಾಗಿ ಕ್ಲಿಯರ್ ವಾಟರ್ ಬರೋ ತನಕ ಒಂದು 3ರಿಂದ 4 ಸರಿ ಆದ್ರೂ ಅಕ್ಕಿನ ತೊಳ್ಕೊಬೇಕು. ತೊಳ್ಕೊಂಡ ನಂತರ ಸ್ವಲ್ಪ ನೀರು ಹಾಕಿ ಮಿನಿಮಮ್ 20 to 30 ಮಿನಿಟ್ಸ್ 20ರಿಂದ 30 ನಿಮಿಷ ಸೋಕ್ ಆಗಲಿ ಅಂತ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಪಲಾವ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ, ಒಂದು 10 ಹಸಿಮೆಣಸಿನ್ಕಾಯಿ ಖಾರ ಚೆನ್ನಾಗಿರಲಿ ಅಂತ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಜೊತೆಗೆ ಸ್ವಲ್ಪ ಸೋಂಕಾಳು, ಮೇಥಿ ಸೊಪ್ಪು, ಚಕ್ಕೆ ಲವಂಗ, ಜಾಕಾಯಿ, ಮರಾಠಿ ಮೊಗ್ಗು, ಸ್ವಲ್ಪ ಪಲಾವ್ ಎಲೆ, ಹಾಗೆ ತರಕಾರಿ ಸ್ವಲ್ಪ ನವಕೋಲ್, ಬೀನ್ಸ್, ಕ್ಯಾರೆಟ್, ಟೊಮೊಟೊ, ಬೇಯಿಸ್ಕೊಂಡಿರೋ ಬಟಾಣಿ ಕಾಳುಗಳನ್ನ ತಗೊಂಡಿದ್ದೀನಿ. ತರಕಾರಿ ಇಲ್ಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಪ್ಯಾನ್ನ ಇಟ್ಟು ಪ್ಯಾನ್ ಚೆನ್ನಾಗಿ ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ತೆಂಗಿನಕಾಯಿ, ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಮರಾಠಿ ಮೊಗ್ಗು ಏನು ತಗೊಂಡಿದ್ವಲ್ಲ ಅದನ್ನು ಹಾಕಿ ಏನಿಲ್ಲ ಅಂದರೂ ಒಂದು 2ರಿಂದ 3 ನಿಮಿಷ ನಾವು ಇದೇ ರೀತಿ ಫ್ರೈ ಮಾಡ್ಕೋಬೇಕು. ನಂತರ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಕೂಡ ಸೇರಿಸಿ ಎಗೇನ್ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಒಂದು 50 to 60% ಎಣ್ಣೆಲಿ ಫ್ರೈ ಆದರೆ ಸಾಕು. ಲಾಸ್ಟಲ್ಲಿ ಪಲಾವ್ ಎಲೆ, ಮೇಥಿ ಸೊಪ್ಪು ಮತ್ತು ಸೋಂಕಾಳನ್ನು ಹಾಕ್ಕೊಂಡು ಎಗೇನ್ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ನಾವು ಫ್ರೈ ಮಾಡ್ಕೊಂಡ್ಮೇಲೆ ತೊಗೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಫ್ರೈ ಮಾಡ್ಕೋಬಾರ್ದು, ಹಸಿದೇ ಹಾಕ್ಕೊಂಡು ರುಬ್ಕೋಬೇಕು. ಆ್ಯಂಡ್ ಮಸಾಲೆ ಪದಾರ್ಥಗಳು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪಲಾವಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಪದಾರ್ಥಗಳನ್ನ ರುಬ್ಕೊಂಡಿದ ನಂತರ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಕಂಪ್ಲೀಟಾಗಿ ಹೀಟ್ ಆದಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೇ ಕರಿಬೇವಿನ ಸೊಪ್ಪು, ಪಲಾವ್ ಎಲೆ, 1-2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿಬಿಟ್ಟು ಸೌಟಲ್ಲಿ ಒಂದು ನಿಮಿಷ ತನಕ ಈ ರೀತಿ ತಿರುಗಿಸ್ಕೋಬೇಕು. ಈರುಳ್ಳಿ ಕಂಪ್ಲೀಟಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿ ತನಕ ಈ ರೀತಿ ತಿರುಗಿಸ್ಕೊಳ್ಳೋಣ. ಆಗ ಪಲಾವ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಸ್ವಲ್ಪ ಸೋಂಕಾಳು ಹಾಗೆ ಮೇಥಿ ಸೊಪ್ಪನ್ನ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಈ ಸಮಯದಲ್ಲಿ ಸೋಂಕಾಳು ಮತ್ತು ಮೇಥಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ದು. ಮೇಥಿ ಸೊಪ್ಪು ಘಮ ಘಮ ಫ್ಲೇವರ್ ಹಾಗೆ ಉಳ್ಕೊಳುತ್ತೆ. ನಾವು ಒಗ್ಗರಣೆ ಎಣ್ಣೆ ಹಾಕಿದ ತಕ್ಷಣ ಅದನ್ನು ಹಾಕಿಬಿಟ್ರೆ ಸೀದೋಗ್ಬಿಡುತ್ತೆ, ಅದು ಕಪ್ಪಗಾಗ್ಬಿಡುತ್ತೆ. ಮೇಥಿ ಸೊಪ್ಪು ಎಣ್ಣೆಯಲ್ಲಿ ಕಪ್ಪಗಾಯಿತು ಅಂತ ಅಂದರೆ ಆ ಫ್ಲೇವರ್ ಸಿಗೋದಿಲ್ಲ ನಮಗೆ. ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನ ಸೇರಿಸ್ಬಿಟ್ಟು ತಿರುಗಿಸ್ಕೋಬೇಕು. ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡ್ರೆ ಆಯಿತು. ನಾನು ಆವಾಗಲೇ ಹೇಳ್ದಂಗೆ ತರಕಾರಿ ಕಂಪ್ಲೀಟಾಗಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನಾನಿವಾಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿನ ಸೇರಿಸ್ತಾ ಇದ್ದೀನಿ. ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಮಯದಲ್ಲಿ ಬೇಯಿಸಿಟ್ಕೊಂಡಿರೋ ಬಟಾಣಿ ಕಾಳುಗಳನ್ನ ಕೂಡ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ನಾವು ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಈ ಸಮಯದಲ್ಲಿ ಸೇರಿಸ್ಕೋಬೇಕು. ಆ್ಯಂಡ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೈಟಾಗಿ ತಿರುಗಿಸ್ಕೋಬೇಕು. ಅಕ್ಕಿ ನಾವು 30 ಮಿನಿಟ್ಸ್ ನೆನೆಸ್ಕೊಂಡಿರ್ತೀವಿ, ಚೆನ್ನಾಗಿ ನೆಂದಿರುತ್ತೆ. ನಾವು ಸೌಟಲ್ಲಿ ಗಟ್ಟಿಯಾಗಿ ತಿರುಗಿಸ್ಕೊಬಿಟ್ರೆ ಕಟ್ಟಾಗುತ್ತೆ, ಆದ್ದರಿಂದ ಲೈಟಾಗಿ ತಿರುಗಿಸ್ಕೋಬೇಕು. ನಂತರ 4 ಗ್ಲಾಸ್ ನೀರನ್ನು ಹಾಕ್ಕೊಂಡು
ಈ ಸಮಯದಲ್ಲಿ ಕೂಡ ನಾವು ತುಂಬ ಲೈಟಾಗಿ ತಿರುಗಿಸ್ಕೋಬೇಕು. ತಳದಿಂದ ತಿರುಗಿಸ್ಕೊಳ್ಳಿ ಒಂದೆರಡು ಸಾರಿ. ಬೇಕು ಅಂದರೆ ಇದೇ ಸಮಯದಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಸಪ್ಪೆ ಅನಿಸಿದ್ರೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಈ ರೀತಿ ತಿರುಗಿಸ್ಕೊಂಡ್ಮೇಲೆ ಲೈಟಾಗಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. 2 ವಿಷಿಲ್ ಬರೋ ತನಕ ವೆಯ್ಟ್ ಮಾಡಿ. 2 ವಿಷಿಲ್ ಬಂದಿದ ತಕ್ಷಣ ನಾವೇ ಪ್ರೆಷರ್ನ ಬಿಟ್ಟು ಓಪನ್ ಮಾಡಿದ್ರೆ ರುಚಿಯಾದ ನುಗ್ಗೆಕಾಯಿನ ಪಲಾವ್ ರೆಡಿ ಇರುತ್ತೆ. ನುಗ್ಗೆಕಾಯಿ ಪಲಾವ್ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮಾಮೂಲಿ ಎಲ್ಲ ಪಲಾವ್ಗಿಂತ ನುಗ್ಗೆಕಾಯಿ ಪಲಾವ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಿಜವಾಗ್ಲೂ ರುಚಿಯಾಗಿರುತ್ತೆ. ಇದನ್ನು ಮೊಸರು ಬಜ್ಜಿ ಜೊತೆ ತಿನ್ನೋದನ್ನ ಮರಿಬೇಡಿ. ಒಂದ್ಸರಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ವಾಚ್ ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಮತ್ತೆ ಭೇಟಿ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.